ಪ್ಲ್ಯಾಂಟಿಗೆ ಏನು ಬೇಕು ಎಷ್ಟು ಬೇಕು ಅನ್ನೋದು ನಮಗೆ ಬೇಸಿಕ್ ನಾಲೆಡ್ಜ್ ಇರಬೇಕು. ಅಷ್ಟು ಕೊಟ್ಕೊಂಡು ಹೋದರೆ ನೆಕ್ಸ್ಟ್ 8 ಇಯರ್ಸ್ ಇದು ನಮ್ಮನ್ನು ಸಾಕುತ್ತೆ. ಡೇ ಟು ಡೇ ಲೈಫಲ್ಲಿ ಬೆಳಿಗ್ಗೆ ಎದ್ದು ಲ್ಯಾಪ್ಟಾಪ್ ಮುಂದೆ ಕುತ್ಕೊಂಡು ಆ ಲೈಫ್ ಸ್ಟೈಲ್ ಇದ್ದವನಿಗೆ ಈ ಒಂದು ಫಾರ್ಮ್ ಲ್ಯಾಂಡಲ್ಲಿ ಬೆಳಿಗ್ಗೆ ಎದ್ದು ಇಲ್ಲಿ ಬಂದು ಗಿಡಗಳ ಜೊತೆ ಮಾತಾಡೋದೇ ಒಂದು ಚಂದ. ಸೊ ನಿಮಗೆ ಆ ಕ್ರಾಪ್ ಒಳ್ಳೆ ಈಲ್ಡ್ ಕೊಡ್ತಾಯಿದ್ರೆ ಅಲ್ಲಿ ಸಿಗೋವಂಥ ಒಂದು ಖುಷಿ ಇದೆಯಲ್ಲ, ಸೊ ಯು ಕ್ಯಾನಾಟ್ ಕಂಪೇರ್. ಸೊ 6 ಎಕರೆ ಪ್ಲಸ್ ಈ ಊರಿನಲ್ಲಿ 3 ಎಕರೆ 9 ಎಕರೆ ಲೇನ್ ಸ್ಟಾರ್ಟ್ ಆಗಿದ್ದು ಈಗ ಆಲ್ಮೋಸ್ಟ್ ಕ್ಲೋಸ್ ಟು 90 ಎಕರೆ ತನಕ ಹೋಗಿದೆ. ಸೊ ಹಾಗಾಗಿ ನಾನು ಏನು ಇನಿಷಿಯಲ್ ಸ್ಟಾರ್ಟ್ ಮಾಡಿದಾಗ ಪಾರ್ಟ್ ಟೈಮ್ ಫಾರ್ಮರ್ ಆಗಿದ್ದೆ, ಅದು ನನಗೆ ಸ್ವಲ್ಪ ದಿನದಲ್ಲೇ ರಿಯಲೈಸ್ ಆಯಿತು. ಸೊ ಇದು ನಾನು ಎರಡನ್ನೂ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ದೆನ್ ಐ ಕ್ವಿಟ್ ಇನ್ 2023, ಬಿಕಮ್ ಎ ಫುಲ್ ಟೈಮ್ ಫಾರ್ಮರ್. ಆವಾಗಿಂದ ನನಗೆ ಗ್ರೋತ್ ಇನ್ನೂ ಚೆನ್ನಾಗಾಯಿತು. ಸೊ ನಾನೇನು IT ನಲ್ಲಿ ಅರ್ನ್ ಮಾಡ್ತಿದ್ದೆ, ಸೊ ಅದಕ್ಕಿಂತ 3 times 4 times ನಾನು ಅರ್ನ್ ಮಾಡ್ತಾಯಿದ್ದೀನಿ. ನಾಟ್ ಜಸ್ಟ್ ಮನಿ ಒಂದೇ ನೋಡಬೇಕು ಅಂತಲ್ಲ, ಮದರ್ ಅರ್ತ್ ಎಮೋಷ್ನಲಿ ವಿ ಕನೆಕ್ಟ್ ಸೋ ಮಚ್ ವಿತ್ ಇಟ್. ಹೇಗಾಗೋಗಿದೆ ಅಂದರೆ ಮಕ್ಳಿಗೂ ಇಲ್ಲಿ ಕರ್ಕೊಂಬರ್ತಾ ಇರ್ತೀವಿ, ಅವರು ಕನೆಕ್ಟ್ ಆಗ್ತಾರೆ. ಫ್ಲವರ್ಸ್ನ ಮನೆಗೆ ತಂದಾಗೆಲ್ಲ ಫ್ರೆಂಡ್ಸು ಕೊಡೋದಾಗಲಿ ಬೇರೆಯವ್ರು ಕೊಡೋದಾಗಲಿ ದೇ ಎಂಜಾಯ್ ಇಟ್. ನನ್ನ ಊರು ದುಗುಡಿಹಳ್ಳಿ ಅಂತ, ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಬರುವ ಒಂದು ಪುಟ್ಟ ಗ್ರಾಮ. ಸೊ ನಾನು ಹುಟ್ಟಿ ಬೆಳೆದಿದ್ದು ಅಲ್ಲಿನೇ, ನನ್ನ ಸ್ವಂತ ಊರಿನಲ್ಲಿ. ನಮ್ಮ ಎಂಟೈರ್ ಕುಟುಂಬ ಒಂದು ರೈತಾಪಿ ಕುಟುಂಬ. ನಾವು ಸ್ಕೂಲ್ಗಿಂತ ನಮ್ಗೆ ವೀಕೆಂಡ್ ಬಂತಂದರೆ ತುಂಬ ಮಜಾ ಮಾಡ್ತಾಯಿದ್ವಿ. ಎಮ್ಮೆ ಕಾಯ್ಕೊಂಡು ಅಲ್ಲಿ ಚಿನ್ನಿ ದಾಂಡ ಇರ್ಬೋದು, ಗೋಲಿ ಇರ್ಬೋದು, ಟಿಕ್ಕಿ, ತುಂಬ ಮರ್ಕೋತಿ ಆಟಗಳು. ಅಕ್ಕಪಕ್ಕ ಏನಾದ್ರು ನಾವು ಬಾವಿಗಳಲ್ಲಿ ಮತ್ತು ಕೆರೆಗಳಲ್ಲಿ ಕಟ್ಟೆಗಳಲ್ಲಿ ಈಜಾಡಕ್ಕೆ ಹೋಗ್ತಾಯಿದ್ವಿ. 10 ಗಂಟೆಗೆ ಬೆಲ್ ಆಗ್ತಾಯಿದೆ ಅಂತಂದರೆ 9:30 ತನಕ ನಮ್ಮ ಲೈಫಲ್ಲಿ ನಾವು ಎಂಜಾಯ್ ಮಾಡ್ತಾಯಿದ್ವಿ. ಸೊ ನಾವು ಇಷ್ಟೊಂದೆಲ್ಲ ಎಂಜಾಯ್ ಮಾಡ್ಕೊಂಡು ಬೆಳೆದಾಗ ನಮಗೆ ಎಜುಕೇಷನ್ ಪ್ರೆಷರ್ ಅನಿಸ್ತಿರಲಿಲ್ಲ. ಈಗ ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ 10th ಮುಗಿಯೋ ತನಕ ನಾವು ಎಜುಕೇಷನ್ ಹೆಂಗೆ ಮಾಡಿದ್ವಿ ನನಗೆ ಇವಾಗಲೂ ನನಗೆ ಮೆಮೊರೀಸ್ ಇಲ್ಲ. ನಾನು PU ಆದಮೇಲೆ ಏನು ಮಾಡಬೇಕು ನೆಕ್ಸ್ಟ್ ಅಂತ ನಮ್ಮ ಫ್ಯಾಮಿಲಿಯಲ್ಲಿ ಡಿಸ್ಕಷನ್ ಆದಾಗ, ಸೊ ನಮಗೇನು ಯಾವುದು ಫಿನಾನ್ಷಿಯಲ್ ಸಪೋರ್ಟ್ ಇರಲಿಲ್ಲ. ಮತ್ತು ಇಂಜಿನಿಯರಿಂಗು ಮೆಡಿಕಲ್ ಅಂತಂದರೆ ಅದು ಒಂಥರ ಗಗನವೇ ಅನ್ಸ್ಬೋದು. ಅವಾಗ ಯಾರಿಗೂ ಇಂಜಿನಿಯರ್ ಮೆಡಿಕಲ್ ಮಾಡ್ತೇನೆ ಅಂತಂದ್ರೆ ಅದನ್ನ ಇಮ್ಯಾಜಿನು ಮಾಡ್ಕೊಳ್ಳೋವಂಥ ಸಿಚುವೇಷನಲ್ಲಿ ನಮ್ಮ ಫ್ಯಾಮಿಲಿ ಇರಲಿಲ್ಲ. ಮತ್ತು ಅದನ್ನು ಸಪೋರ್ಟ್ ಮಾಡೋವಂಥವ್ರು ನಮಗೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಯಾವುದು ಇರಲಿಲ್ಲ. ಬಟ್ ನಮ್ಮ ತಾಯಿಗೆ ಒಂದು ಕಡೆ ಆಸೆ ಇತ್ತು, ಇಲ್ಲ ನನ್ನ ಮಗ ಇಂಜಿನಿಯರ್ ಆಗಬೇಕು. ಯಾಕೆಂದರೆ ನಮ್ಮ ಊರಿನಿಂದ ಯಾರೂ ಇಂಜಿನಿಯರೇ ಆಗಿರಲಿಲ್ಲ. ಸೊ ನಾನು ಐ ವಾಸ್ ದ ಫಸ್ಟ್ ಪರ್ಸನ್ ಟು ಜಾಯಿನ್ ಆ್ಯಂಡ್ ಟು ಬಿಕಮ್ ಎನ್ ಇಂಜಿನಿಯರ್. ಇಂಜಿನಿಯರಿಂಗು ಈಗ 4 years ಮುಗೀತು. ಬಟ್ ನನ್ನ ಹಣೆ ಬರೋಕ್ಕೋ ಏನೋ ಆ ಟೈಮಲ್ಲಿ ತುಂಬ ಪೀಕ್ ರಿಸಿಷನ್ ಇತ್ತು. 2007 ನಾನು ಪಾಸ್ಟ್ ಔಟು. ಹಾಗಾಗಿ ಸ್ವಲ್ಪ ನಾನು ತುಂಬ ಟ್ರೈ ಮಾಡ್ತಾಯಿದ್ದೆ. ಒಂದು ಪ್ರೈವೇಟ್ ಕಾಲೇಜ್ನಲ್ಲಿ ಒಂದು 3-4 ತಿಂಗಳು ಲೆಕ್ಚರರ್ ಆದೆ. ಇಂಜಿನಿಯರ್ ಮುಗಿದು ನೆಕ್ಸ್ಟ್ ಮಂತೆ ನಾನು ಜಾಯ್ನ್ ಆಗಿಬಿಟ್ಟೆ. ಅಲ್ಲಿ ನನಗೊಂದು 8,000 ಸಂಬಳ ಬರ್ತಿತ್ತು ಪ್ರತಿ ತಿಂಗಳು. ನಂದು IT ಲೈಫ್ ಅಂದರೆ ಇಂಜಿನಿಯರ್ ಆಯಿತು ಅಂತಂದರೆ ಒಂದು ಫಾರಿನ್ನು ಇವನ್ನೆಲ್ಲ ನೋಡಲೇಬೇಕು ಅನ್ನೋದು ಒಂದು ತಲೆಯಲ್ಲಿತ್ತು. ಸೊ ಅಲ್ಲಿಂದ ನಂದು ಒಂದು ಫಸ್ಟ್ ಸ್ಟೆಪ್ ಅಲ್ಲಿಂದ ಸ್ಟಾರ್ಟ್ ಆಯಿತು ನಂದು ಅರ್ನಿಂಗು. ಸೊ ಅದಾದಮೇಲೆ HCL ನನಗೆ 2009 ಜಾಬ್ ಸಿಕ್ತು. ಸೊ ಚೆನ್ನೈ ನಂದು ಫಸ್ಟ್ ಲೊಕೇಶನ್. ಮತ್ತು ನಾನು ಕಾಂಟ್ರಾಕ್ಟರ್ ಆಗಿ ಜಾಯ್ನ್ ಆದೆ. ಐ ಸ್ಟಿಲ್ ರಿಮೆಂಬರ್ 25,000 ಪರ್ ಮಂತ್. ಐ ವಾಸ್ ಸೋ ಹ್ಯಾಪಿ. ಆ ಟೈಮಲ್ಲಿ 25,000 ಸಿಕ್ತು. ಓಕೆ, ನನಗೆ ಅವಾಗ ಅನ್ನಿಸ್ತು ಈಗ ಫಸ್ಟ್ ಸಕ್ಸಸ್ ಇದು. ನನಗೇನು ಫಸ್ಟ್ ಇನಿಷಿಯಲಾಗಿ 8,000 ಜಾಬ್ ಸಿಕ್ಕಿತ್ತು, ಬೇರೆ ಬೇರೆ ಜಾಬ್ ಸಿಕ್ಕಿತ್ತು. ಖುಷಿ ಇದ್ರೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಈಗ ನಾನು D.Ed ಬಿಟ್ಟು ಪ್ರೈಮರಿ ಟೀಚರ್ ಆಗೋದನ್ನ ಬಿಟ್ಟು ನಾನು ಇಂಜಿನಿಯರಿಂಗ್ ಮಾಡಿದ್ದೇನೆ. ಸೊ ಇಂಜಿನಿಯರಿಂಗ್ ಆದಮೇಲೆ ನೀವು ಪ್ರೈಮರಿ ಟೀಚರ್ಗಿಂತ ಕಮ್ಮಿ ಸಂಬಳ ತೊಗೊಂಡ್ರೆ ಫ್ಯಾಮಿಲಿ ಮೇಲೆ ಪ್ರೆಷರ್ ಬೀಳುತ್ತೆ. ನೀವು ಹಳ್ಳಿ ಕಡೆ ಹೋದರೆ ನೀವು ಸ್ಟಾರ್ಟಪ್ ಕಂಪ್ನಿ ಯಾವುದೋ ಒಂದು ABC ಕಂಪ್ನಿನ ನೇಮ್ ಮಾಡಿದ್ರೆ ಯಾರೂ ರೆಕಗ್ನೈಸ್ ಮಾಡಲ್ಲ. ಸೊ 4 ಕಂಪ್ನಿ ತಿಳ್ಕೊಂಡಿರ್ತಾರೆ, HCL, ಇನ್ಫೋಸಿಸ್, TCS, ಮಹೀಂದ್ರ, ಈ ಥರ ಯಾವುದೋ ಒಂದು 4 ಕಂಪ್ನಿಗಳು ಇರ್ತವೆ. ಸೊ ಆವಾಗ ನೀವು ಈ ಕಂಪ್ನಿಗಳಲ್ಲಿ ಒಂದು ಕೆಲಸ ತೆಗೆದಾಗ ಆಯ್ತಪ್ಪ ಇವ್ನ ಮಗ ಇಂಜಿನಿಯರು ಈ ಥರ ದೊಡ್ಡ ಕಂಪ್ನಿನಲ್ಲಿ MNC ಕೆಲಸ ಮಾಡ್ತಿದ್ದಾನೆ. ಸೊ ಅದು ಒಂದು ನಿಮಗೆ ಒಂಥರ ಪ್ರೌಡ್ ಮೂಮೆಂಟ್. ಸೊ ನನ್ನ HCL ಜಾಬ್ ಆದಮೇಲೆ ನಾನು ಬೆಂಗಳೂರು ಟ್ರಾನ್ಸ್ಫರ್ ತೊಗೊಂಡೆ. ಆ ಟೈಮಲ್ಲಿ ನನ್ನದು ಮದುವೆ ಆಯಿತು. ನನ್ನ ಬರೋ ಸ್ಯಾಲ್ರಿಗೆ ಜಾಸ್ತಿ ಕಮಿಟ್ಮೆಂಟ್ ಮಾಡ್ಕೊಂಬಿಟ್ಟಿದ್ದೆ. ಸೊ ನಿಮಗೆ ಯಾವಾಗ ಒಂದು ಟ್ರಿಗರ್ ಪಾಯಿಂಟ್ ಬರುತ್ತೆ ಲೈಫಲ್ಲಿ ಅಂತಂದರೆ, ನಿಮಗೆ 25,000 ಸ್ಯಾಲ್ರಿ ಬರಬೇಕಾದ್ರೆ 75,000ಕ್ಕೆ ಏನಾದ್ರು ಕಮಿಟ್ಮೆಂಟ್ ಇದ್ದಾಗ ನೀವು ಮನೇಲಿ ಸುಮ್ಮನೆ ಕೂತ್ಕೊಳಕ್ಕಾಗಲ್ಲ. ಸೊ ನಿಮ್ಮ ತಲೆಯಲ್ಲಿ ಏನಾದ್ರು ಓಡ್ತಾ ಇರುತ್ತೆ, ಇಲ್ಲ ನಾನು ಐ ಹ್ಯಾವ್ ಟು ಪ್ರೋಗ್ರೆಸ್ ಇನ್ ಮೈ ಲೈಫ್, ಏನಾದ್ರು ಒಂದು ಬೇರೆ ನೋಡಬೇಕು ಅನ್ನೋ ಥರ. ಆನ್ಸೈಟ್ ಫಸ್ಟ್ ಟ್ರೈ ಮಾಡಿದೆ HCL. ಆವಾಗ ಒಳ್ಳೆ ಆಪರ್ಚುನಿಟಿ ಇರಲಿಲ್ಲ. ಹಾಗಾಗಿ ಚೇಂಜ್ ಮಾಡಿದಾಗ ನನಗೆ ಬೆಂಗಳೂರಿನಲ್ಲಿ ಇನ್ನೊಂದು ಕಂಪ್ನಿ ರಾಬರ್ಟ್ ಬಾಷ್ ಅಂತ ಕಂಪ್ನಿನಲ್ಲಿ ಸೊ ಐ ಥಿಂಕ್ 80 to 90% ಹೈಕ್ ಸಿಕ್ತು HCL ಸ್ಯಾಲ್ರಿಗಿಂತ. ಐ ರಿಸೈನ್ಡ್ ಫ್ರಮ್ HCL. ನಾನು ನೋಟಿಸ್ ಪೀರಿಯಡ್ ಸರ್ವ್ ಮಾಡಬೇಕಾದ್ರೆ
ಕಂಪ್ನಿಯವ್ರು ಕರೆದು ಇಲ್ಲ ನಾವು ಆ ಸ್ಯಾಲ್ರಿನ ಮ್ಯಾಚ್ ಮಾಡೋಕ್ಕಾಗಲ್ಲ, ಇನ್ಸ್ಟೀಡ್ ವಿ ಕ್ಯಾನ್ ಆಫರ್ ಯು ಆನ್ಸೈಟ್ ಆಪರ್ಚುನಿಟಿ, ಇಮಿಡಿಯೇಟ್ ಆನ್ಸೈಟ್ ಆಪರ್ಚುನಿಟಿ ಅಂದಾಗ ನನಗೆ ಒಂದು ಕಡೆ ಖುಷಿ ಮತ್ತು ಅದೊಂದು ಕನಸು ವಿಮಾನದಲ್ಲಿ ಹೋಗೋವಂಥದ್ದು. ನಾವು ವಿಮಾನದಿಂದ ಓಡಿದವರು ಹಳ್ಳಿ ಜೀವನದಲ್ಲಿ ವಿಮಾನದಿಂದ ಹೋಗ್ಬೇಕಾದ್ರೆ ಸೌಂಡ್ಗೆ ಅಂದರೆ ಓಡಿದವರು ವಿಮಾನದಲ್ಲಿ ಹೋಗೋವಂಥ ಆಪರ್ಚುನಿಟಿ ಬಿದ್ದಾಗ ನೀವು ಎಷ್ಟೇ ಡಿಪೆಂಡೆನ್ಸ್ ಇದ್ದರೂ ಹೋಗೋವಂಥ ಆಸೆ ಅಂತೂ ನಿಮ್ಗೆ ಇದ್ದೇ ಇರುತ್ತೆ. ನನಗೂ ಆ ಥರ ಆಬ್ವಿಯಸ್ಲಿ ಇತ್ತು. ಸೊ ನಂದು ಫಸ್ಟ್ ಪ್ರಾಜೆಕ್ಟ್ ಬಂದು ಸಿಂಗಾಪುರ್ DBS ಕಂಪ್ನಿನಲ್ಲಿ ನಂದು ಪ್ರಾಜೆಕ್ಟ್ ಸ್ಟಾರ್ಟ್ ಆಯಿತು. ಅಲ್ಲಿಂದ 6 months ಸ್ಟಾರ್ಟ್ ಆಗಿದ್ದು 6 year ತನಕ ಹಂಗೆ ಕಂಟಿನ್ಯೂ ಆಯಿತು. ವಿತಿನ್ 6 months ನನ್ನ ಮಗಳು ಹುಟ್ಟಿದ ಮೇಲೆ ಇವಳು ಸಿಂಗಾಪುರಿಗೆ ನನ್ನ ಜೊತೆ ಜಾಯಿನ್ ಆದಳು, ಅಲ್ಲಿ ವರ್ಕ್ ಮಾಡಿದ್ಲು. ಸೊ ಅವಳು ಬಂದಾದಮೇಲೆ ಲೈಫ್ ಇನ್ನೂ ಬ್ಯೂಟಿಫುಲ್ ಆಗಾಯಿತು. ಆಫ್ಕೋರ್ಸ್ ಇನ್ ಫಾರಿನ್ ಕಂಟ್ರಿ, ಅರ್ನಿಂಗ್ ವೆಲ್, ಮತ್ತು ಜೊತೇಲಿದ್ದೀವಿ, ಮತ್ತು ಮುದ್ದಾದ ಮಗಳು, ಫಸ್ಟ್ ಮಗಳು. ಸೊ ಎಲ್ಲ ಲೈಕ್ ಇಟ್ ವಾಸ್ ಲೈಕ್ ಎ ಡ್ರೀಮ್ ಕಮ್ ಟ್ರೂ. ಒಳ್ಳೆ ಚೆನ್ನಾಗಿ ನಡೀತಾ ಇತ್ತು. ಟಚ್ ವುಡ್ ಆವಾಗ ಇಬ್ಬರಿಗೂ ಆ ಟೈಮ್ನಲ್ಲಿ ಏನು ಒಂದು ಒಳ್ಳೆ ಸ್ಯಾಲ್ರಿ ಬರಬೇಕಿತ್ತು, ನಮ್ಮ ಎಕ್ಸ್ಪೀರಿಯನ್ಸ್ಗೆ ಅದು ಚೆನ್ನಾಗಿ ಬರ್ತಾಯಿತ್ತು. ಸೊ ಇಬ್ಬರಿಂದ ಆಲ್ಮೋಸ್ಟ್ ಒಂದು $10,000 ಅರ್ನ್ ಮಾಡ್ತಿದ್ವಿ ಅನಿಸುತ್ತೆ. ಸೊ ಈಗಿನ ಕ್ಯಾಲ್ಕುಲೇಷನ್ ತೊಗೊಂಡ್ರೆ ಒಂದು 7.5 ಲಕ್ಷ. ಇನಿಷಿಯಲಿ ಅವರ್ ಫೋಕಸ್ ವಾಸ್ ಟು ಇನ್ವೆಸ್ಟ್ ಆನ್ ಸೈಟ್ ಲ್ಯಾಂಡ್. ಅದು ಮಚ್ ನೀಡೆಡ್, ಏನಕ್ಕೆ ಅಂದರೆ ನಮ್ಮ ಹತ್ರ ಅದು ಯಾವುದೂ ಇರಲಿಲ್ಲ. ಸೊ ಅದು ನಮಗೆ ಒಂದು ಬೇಸಿಕ್ ನೀಡು ಕೂಡ ಆಗಿತ್ತು. ಹಾಗಾಗಿ ಅದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ವಿ. ಮತ್ತು ನಾವು ಉಳಿದಿದ್ದೊಂದು ಸಣ್ಣ ಪುಟ್ಟ ಸೇವಿಂಗ್ಸ್ ಅಮೌಂಟ್ನ ಬಿಕಾಸ್ ಆಫ್ ಮೈ ಫ್ರೆಂಡ್ಸ್ ಇನ್ಫ್ಲೂಯೆನ್ಸ್ ಅಂತ ಕರಿತಿರೋ ಇಲ್ಲ ಗೈಡೆನ್ಸ್ ಅಂತಿರೋ, ಮೇ ಬಿ ಇಟ್ ವಾಸ್ ಬೋತ್. ಐ ಸ್ಟಾರ್ಟೆಡ್ ಇನ್ವೆಸ್ಟಿಂಗ್ ಮಂತ್ಲಿ ಆನ್ ಮ್ಯೂಚುವಲ್ ಫಂಡ್ಸ್, SIP ಮಾಡಿದೆ. ಸೊ ನಾವು ಆನ್ಸೈಟಲ್ಲಿರಲಿ, ಫಾರಿನ್ ಕಂಟ್ರಿಲಿರಲಿ, ಇಂಡಿಯಾದಲ್ಲಿರಲಿ, ಆ್ಯಸ್ ಐ ಸೆಡ್ ಬಿಫೋರ್, ನಮ್ಮ ಸ್ಪೆಂಡಿಂಗ್ ಮೇಲೆ ತುಂಬ ಕಂಟ್ರೋಲ್ ಇರ್ತಾಯಿತ್ತು. ಸೊ ಇದು ಒಂದು ನಮಗೆ ನೆಕ್ಸ್ಟ್ ನಮ್ಮ ಫ್ಯೂಚರ್ ಪ್ಲ್ಯಾನ್, ನಮ್ಮ ಪ್ಯಾಷನ್ನು, ನಮ್ಮ ಡ್ರೀಮ್ ಮೇಲೆ ಡ್ರೀಮ್ ಕಡೆ ಬರೋಕ್ಕೆ ಹೆಲ್ಪ್ ಮಾಡ್ತು. ನಾಟ್ ದಟ್ ಎಲ್ಲದನ್ನು ನಾವು ಬಿಟ್ಬಿಟ್ಟು ಬರೀ ಸೇವ್ ಮಾಡ್ತಿದ್ವಿ ಅಂತಲ್ಲ, ಪೋರ್ಷನ್ ಆಫ್ ಇಟ್ ಇದಕ್ಕೆ ಎಂಜಾಯ್ಮೆಂಟ್ಗೆ ಅಂತ ಇಟ್ಕೊಂಡು, ಬಟ್ ಪೋರ್ಷನ್ ಆಫ್ ಇಟ್ ಇದಕ್ಕೆ ಅಂತ ಸೇವ್ ಮಾಡ್ಕೊತಾನೇ ಬಂದ್ವಿ. ಸೊ ಹಾಗಾಗಿ ಒಂದು ಲೆವೆಲ್ಗೆ ಹೆಲ್ಪ್ ಆಯಿತು ಈಗ ಅಂತ ಅನಿಸುತ್ತೆ. ಸೊ 2019 ನಾನು 2ನೇ ಮಗಳು ಹುಟ್ಟಿದಾಗ ಅದೇನಾಗಿತ್ತು, ಅಲ್ಲಿ ತನಕ IT ಇದ್ದಿದ್ದರಿಂದ ಬರೋದು ಹೋಗೋದು, ನಂಗೆ ಒಬ್ಬಳೇ ಮಗಳಿದ್ದಾಗ ನನಗೆ ಹಾಲಿಡೇಸ್ ಇದ್ದಾಗ ಸಿಂಗಾಪುರ್ಗೆ ಹೋಗ್ತಿದ್ದೆ, UK ಹೋಗಿ ಬಂದೆ. ಆಮೇಲೆ ಅವರೊಂದು ಸ್ವಲ್ಪ ದಿನ ಬರೋದು, ಈ ಥರ ಹೋಗಿ ಬಂದು ಸಂಹೌ ಮ್ಯಾನೇಜ್ ಮಾಡ್ತಾ ಇದ್ವಿ. ಯಾವತ್ತಾರು ಒಂದಿನ ಇಂಡಿಯಾಗೆ ಬರಬೇಕು ಅಂತ ಒಂದು ಮನಸ್ಸಲ್ಲಿ ಇತ್ತು. ಅಲ್ಲೇ ಏನೇ ಎಂಜಾಯ್ ಮಾಡ್ತಾಯಿದ್ರು, ಅಫ್ಕೋರ್ಸ್ ಕಲರ್ಫುಲ್ ಲೈಫ್ ಬರಬೇಕು ಅಂತಿತ್ತು. ಬಟ್ ಯಾವಾಗ ಏನು ಅದು ಗೊತ್ತಿರಲಿಲ್ಲ. ಬಿಕಾಸ್ ನೀವು ಇಲ್ಲೇ ಕೆಲಸ ಮಾಡ್ಕೊಂಡಿದ್ರೆ ಇದಕ್ಕೆ ಅಡ್ಜಸ್ಟ್ ಆಗೋಗಿರ್ತೀವಿ. ಒನ್ಸ್ ನೀವು ಅಷ್ಟು ವರ್ಷ ಅಲ್ಲಿದ್ದಾಗ ಸ್ಯಾಲ್ರಿ ಆಗಲಿ, ಲೈಫ್ ಸ್ಟೈಲ್ ಆಗಲಿ ಒಂದು ಸ್ವಲ್ಪ ಚೇಂಜ್ ಇರುತ್ತಲ್ಲ, ಬಿಟ್ಟು ಬರೋದು ಡೈಲಮಾಲ್ ಇರ್ತೀವಿ. ಬಿಟ್ಟು ಬರಬೇಕಾ ಬೇಡವಾ, ಯಾವಾಗ ಬಿಟ್ಟು ಬರೋದು, ಏನು ಮಾಡೋದು. ಹೋಗೋದು ಈಸಿ, ಹೋಗ್ಬಿಟ್ಟು ಹೇಳ್ತಾರಲ್ಲ ನಾವು ಇನ್ನು 5 ವರ್ಷಕ್ಕೆ ಬರ್ತೀವಿ, 10 ವರ್ಷ. ಇಟ್ಸ್ ಅ ವೆರಿ ಟಫ್ ಡಿಸಿಷನ್. ತುಂಬ ಕಮ್ಮಿ ಜನ ವಾಪಸ್ ಬರೋದು. ಬಿಕಾಸ್ ತುಂಬ ಪ್ಲ್ಯಾನಿಂಗು, ಆಮೇಲೆ ಶುಡ್ ಬಿ ರಿಯಲಿ ಡೇರ್ ಟು ಕಮ್ ಬ್ಯಾಕ್. ನನ್ನ ಪ್ರಕಾರ ಅಷ್ಟು ಈಸಿ ಆಗಲ್ಲ ಅಲ್ಲಿಂದ ವಾಪಸ್ ಬರೋದು. ಹಾಗಾಗಿ 2019 ಎಂಡ್ ಅನಿಸುತ್ತೆ, ಫೈನಲಿ ಹಿ ಡಿಸೈಡೆಡ್ ಐ ವಿಲ್ ಕಮ್ ಬ್ಯಾಕ್ ಅಂದ್ಕೊಂಡು ಬಂದು. ಆವಾಗ ಕೋವಿಡ್ ಟೈಮಲ್ಲೆಲ್ಲ ನೋಡಿಕೊಂಡು ಫಾರ್ಮ್ ತೊಗೊತೀನಿ ಅಂದ್ಕೊಂಡು, ಆ್ಯಂಡ್ ಅದು ಸ್ವಲ್ಪ ತುಂಬ ದಿನ ಆಯಿತು ಹುಡುಕಿ ನೋಡಿ ತೊಗೋಬೇಕಾ ಬೇಡವಾ, ರೈಟ್ ಇನ್ವೆಸ್ಟ್ಮೆಂಟಾ ಆ ಥರ ಎಲ್ಲ. ಸೊ ಐ ಥಿಂಕ್ ಆಲ್ಮೋಸ್ಟ್ 1 year ಅದು ಪ್ರಿಪ್ರೇಷನ್ನೇ, ಮಾಡಬೇಕಾ ಬೇಡವಾ, ಗೈಡ್ ಮಾಡೋರಿರಲಿಲ್ಲ ರೈಟ್ ವೇಲಿ. ನಾನೇನೋ ಟೈಮ್ ಪಾಸ್ ಮಾಡ್ಕೊಳ್ಳಿ ಬಿಡು. ಹಿ ವಾಸ್ ಆಲ್ಸೋ ಡೂಯಿಂಗ್ IT ಜಾಬ್. ಸೊ ಅದು ವರ್ಕ್ ಫ್ರಮ್ ಹೋಮ್ ಇದ್ದಿದ್ದರಿಂದ ಸ್ವಲ್ಪ ಮೋರ್ ಫ್ಲೆಕ್ಸಿಬಿಲಿಟಿ. ನಾನು ಯೂಶಲಿ ಅವ್ನು ಮಾಡೋದಕ್ಕೆ ಯಾವುದಕ್ಕೂ ಬೇಡ ಅನ್ನಲ್ಲ. ಸೊ ಟ್ರೈ ಮಾಡು, ಬಟ್ ರಿಸ್ಕ್ ಮಾತ್ರ ಇಟ್ ಶುಡ್ ಬಿ ಈವನ್ ಇಫ್ ಯು ಫೇಲ್ ಇಟ್ ಶುಡ್ ಬಿ ಕವರ್ಡ್. ಅದು ನಂದು ಕಂಡೀಷನ್ ಯಾವಾಗಲೂ, ಈವನ್ ನಾವು. ಬಟ್ ಈಗ ಎಷ್ಟು ಖುಷಿ ಆಗುತ್ತೆ ಅಂದರೆ ಪ್ರಾಬ್ಲಿ ನಾನು ಅಂದರೆ ಹಿಸ್ ಡಿಸಿಷನ್ ವಾಸ್ ಸೋ ರೈಟ್ ಅನ್ನೋದು ತುಂಬ ಖುಷಿ ಆಗುತ್ತೆ ಈಗ. ಇವಾಗ ನಾವೇನಿಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ, ಇದು 6.5 acres ಇದೆ. ನಾವು ಇದು ಲ್ಯಾಂಡ್ ತೊಗೊಬೇಕಾದ್ರೆ ನಾನು ಅವಳಿಗೆ ಹೇಳಿದೆ, ಇವಾಗ ವಿ ಆರ್ ಪೇಯಿಂಗ್ 19 lakh per acre ಈ ಥರ ಕೊಡ್ತಾ ಇದ್ದೀವಿ. ಸೊ ನಿಮಗೆ ಬೆಂಗಳೂರಿಂದ ಇದು ಯಲಹಂಕದಿಂದ 37 kilometer ಇದೆ ಈ ಸ್ಪಾಟ್. ಸೊ ಲ್ಯಾಂಡ್ ವ್ಯಾಲ್ಯೂ ಅಂತೂ ಅಪ್ರಿಷಿಯೇಟ್ ಆಗುತ್ತೆ. ಬಟ್ ನಿಮಗೆ ನಾವು ಬೆಳೆಯೋ ಕ್ರಾಪು ಕೈ ಕೊಡ್ಬೋದು, ಬಟ್ ಲ್ಯಾಂಡ್ ವ್ಯಾಲ್ಯೂ ಅಂತೂ ಅಪ್ರಿಷಿಯೇಟ್ ಆಗುತ್ತೆ ಅಂತೆಲ್ಲ ಕನ್ವಿನ್ಸ್ ಮಾಡಿ ದೆನ್ ವಿ ಹ್ಯಾವ್ ಡಿಸೈಡೆಡ್ ಓಕೆ ಇನ್ವೆಸ್ಟ್ ಆನ್ ಲ್ಯಾಂಡ್
ಅಗ್ರಿಕಲ್ಚರ್ ಲ್ಯಾಂಡ್ ಮೇಲೆ ಮಾಡೋಣ. ಸೊ ಈ ಲ್ಯಾಂಡ್ನ ತೊಗೊಂಡ್ವಿ ನಾವು 2021ನಲ್ಲಿ. ಸೊ ನಾವೆಲ್ಲ ಬೆಳೀತಿರೋದು ಕ್ರಾಪು ಡಚ್ ರೋಸಸ್ ಇರ್ಬೋದು, ಕಲರ್ ಕ್ಯಾಪ್ಸಿಕಮ್, ದೀಸ್ ಆರ್ ಆಲ್ ಐ ವೀಲ್ಡ್ ವೆರೈಟಿ ಕ್ರಾಪ್ಸ್ ಅಂತ ಕರಿತೀವಿ. ಅಂದರೆ ನಿಮಗೆ ಇನ್ವೆಸ್ಟ್ಮೆಂಟು ಜಾಸ್ತಿ ಇರ್ತದೆ ಮತ್ತು ರಿಟರ್ನ್ಸು ಹಂಗೆ ಇರ್ತದೆ. ಸೊ ಈ ಕ್ರಾಪ್ಸ್ ಮೇಲೆ ನೀವು ರಿಸ್ಕ್ ತೊಗೊಂಡು ಬೇರೆ ಮಾಡೋಕ್ಕಲ್ಲ. ಈ ಥರ ನಿಮಗೆ ಪ್ರೊಟೆಕ್ಟೆಡ್ ಕಲ್ಟಿವೇಷನ್ ಇರಬೇಕು, ಪ್ರೊಟೆಕ್ಟೆಡ್ ಪಾಲಿಹೌಸಲ್ಲಿ, ವೆಂಟಿಲೇಟೆಡ್ ಪಾಲಿಹೌಸಲ್ಲಿ. ಸೊ ಇನ್ಫ್ಯಾಕ್ಟ್ ನೀವು ಇಲ್ಲೇನು ನೋಡ್ತೀರಾ ಮತ್ತು ನಾನು ತೋರಿಸ್ತೀನಿ, ಇದಕ್ಕೆಲ್ಲ ನಾವು ಡ್ರಿಪ್ ಇರಿಗೇಷನ್ನಿಂದ ಹಿಡಿದು ಆಟೋಮೇಷನ್ ಮಾಡ್ತಿದ್ದೀವಿ ಎಲ್ಲ. ಇಷ್ಟೇ ಮಿನಿಟ್ ವಾಟರ್ ಕೊಡಬೇಕು ಅಂತ ಇರುತ್ತೆ ಇದಕ್ಕೆಲ್ಲ, ಕ್ಯಾಲ್ಕುಲೇಟೆಡ್ ಆಗಿ ನಾವು ವಾಟರ್ ಕೊಡಬೇಕು ಈಚ್ ಕ್ರಾಪ್ಗೆ. ಕ್ಯಾಪ್ಸಿಕಮ್ ಅಂತೂ ರೋಸ್ಗಿಂತ ತುಂಬ ಸೆನ್ಸಿಟಿವ್. ಸೊ ಹಾಗಾಗಿ ನೀವು ಎಷ್ಟು ಟೆಕ್ನಾಲಜಿನ ಯೂಸ್ ಮಾಡ್ಕೊತೀರಾ ನಿಮ್ಮದು ರಿಸಲ್ಟ್ಸು ಅಷ್ಟೇ ಚೆನ್ನಾಗಿರ್ತದೆ. ಇನ್ನೊಂದೇಂದರೆ ಕ್ಯಾಪ್ಸಿಕಮ್ದು ಒಂದು ಡಿಸಡ್ವಾಂಟೇಜ್, ಯು ಕೆನಾಟ್ ಪ್ರೆಡಿಕ್ಟ್ ದ ಪ್ರೈಸ್. ಸೊ ಅದು ನಿಮಗೆ ಜಾಕ್ಪಾಟ್ ಥರನೂ ಆಗ್ಬೋದು, ಬಟ್ ಲಾಸ್ ಅಂತೂ ಆಗೋಲ್ಲ. ದಟ್ಸ್ ಆಲ್ ಬೆನಿಫಿಟ್ ಇನ್ ಎನಿ ಆರ್ಟಿಕಲ್ಚರ್ ಕ್ರಾಪ್. ನೀವು ಹಾಕಿದ ಕೈಯಿಂದಂತೂ ಲಾಸ್ ಆಗೋಲ್ಲ. ಸೊ ನಿಮಗೆ ಆವ್ರೇಜ್ 70 to 80% ಪ್ರೈಸ್ ಬಂದ್ರೂ ಕ್ಯಾಪ್ಸಿಕಮ್ನಲ್ಲಿ 50 ಟನ್ ಬೇಡ. ಸೊ ನಾರ್ಮಲ್ಲಾಗಿ ಟಾರ್ಗೆಟ್ ಇಟ್ಕೊಂಡು 40 ಟನ್ ತೆಗ್ದಿದ್ದೀವಿ ಪರ್ ಎಕರ್ ಅಂತಂದರೆ, ಸೊ ನಿಮಗೆ 70 ರೂಪೀಸ್ ಸಿಕ್ಕಿದಾಗ 7 4 28 ಲ್ಯಾಕ್. ಸೊ ನಿಮಗೆ ಒಂದು 50% ನಿಮ್ಮದು ಎಕ್ಸ್ಪೆನ್ಸಸ್ ಖರ್ಚಾಗ್ತದೆ, ಇನ್ಕ್ಲೂಡಿಂಗ್ ಯುವರ್ ಲ್ಯಾಂಡ್ ಪ್ರಿಪ್ರೇಷನ್ಸ್ ಇದೆಲ್ಲ. ಬಟ್ ಇದು ರೋಸಲ್ಲಿ ಏನಂತಂದರೆ ಆವ್ರೇಜ್ ರೇಟ್ ಮೇಂಟೈನ್ ಆಗುತ್ತೆ. ಸೊ ನೀವು 1 ಎಕರೆನಲ್ಲಿ ಒಂದು 36,000 to 38,000 ಪ್ಲಾಂಟೇಷನ್ ಮಾಡ್ಬೋದು, ಇಲ್ಲೇನು ನೋಡ್ತಾ ಇದ್ದೀರಾ. ಸೊ ಅದರಲ್ಲಿ ನಿಮಗೆ ಪರ್ ಡೇ ಮಿನಿಮಮ್ 2,000 to 2,500 ಸ್ಟೆಮ್ಸ್ ಬರ್ತದೆ. ಸೊ ನಿಮಗೆ ಇಯರ್ಲಿ ಆವ್ರೇಜು ಒಂದು 7 to 8 ರೂಪೀಸ್ ಗ್ಯಾರಂಟಿ ಸಿಗ್ತದೆ. ನಾನು ಲಾಸ್ಟ್ 1 ಇಯರಿಂದ ಇವಾಗ ಏನು ನಾನು ರೋಸಸ್ ಫಾರ್ಮ್ ಮೇಲೆ ಎಕ್ಸ್ಪೆನ್ಸಸ್ ನಾನು ಸ್ಪೆಂಡ್ ಮಾಡಿದೆ, ಅದೆಲ್ಲ ನನಗೆ ಬ್ರೇಕ್ ಇವನ್ ರೀಚ್ ಆಗಿದ್ದೀನಿ. ಸೊ 1 ಎಕರೆನಲ್ಲಿ ನಿಮಗೆ ಏನಿಲ್ಲ ಅಂತಂದರೂ ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಈಸಿಲಿ ರೋಸಲ್ಲೂ 15 to 20 ಲ್ಯಾಕ್ ನೀವು ಆವ್ರೇಜ್ ಉಳಿಸ್ಬೋದು. ಪ್ಲಸ್ ಅದ್ರ ಜೊತೆಗೆ ಈಗ ರೋಸಸ್ ಏನು ಮಂತ್ಲಿ ನಂದು ಬರ್ತದೆ, ದಿಸ್ ವಿಲ್ ಬಿ ದೇರ್ ಫಾರ್ ನೆಕ್ಸ್ಟ್ 6 to 8 ಇಯರ್ಸ್ ಮಿನಿಮಮ್. ಸೊ ಇದು ಇವಾಗ ನಾನು ಇದನ್ನು 1 ವರ್ಷ ಸಾಕಿದ್ದೀನಿ, ಪೋಷಿಸಿದ್ದೀನಿ. ಸೊ ನಾನು ಇದನ್ನು ಜಸ್ಟ್ ನೋಡ್ಕೊಂಡು ಹೋಗಿ ಅದಕ್ಕೆ ಏನು ಬೇಕು, ಪ್ಲ್ಯಾಂಟಿಗೆ ಏನು ಬೇಕು, ಎಷ್ಟು ಬೇಕು ಅನ್ನೋದು ನಮಗೆ ಬೇಸಿಕ್ ನಾಲೆಡ್ಜ್ ಇರಬೇಕು. ಅಷ್ಟು ಕೊಟ್ಕೊಂಡು ಹೋದರೆ ನೆಕ್ಸ್ಟ್ 8 ಇಯರ್ಸ್ ಇದು ನಮ್ಮನ್ನು ಸಾಕುತ್ತೆ. ಇವಾಗ ನೀವೇನೇ ಒಂದು ಇನ್ವೆಸ್ಟ್ ಮಾಡ್ತೀರಾ, ಒಂದು ಹೋಟೆಲ್ ಸೆಟಪ್ ಮಾಡ್ತೀರಾ, ಇನ್ನೊಂದು ಬಿಸ್ನೆಸ್ ಸೆಟಪ್ ಮಾಡ್ತೀರಾ ಅಂತಂದರೆ, ಸೊ 2-3 ಇಯರ್ಸಲ್ಲಿ ನೀವು ಹಾಕಿರೋ ಇನ್ವೆಸ್ಟ್ಮೆಂಟ್ ವಾಪಸ್ ಬಂದು ನೆಕ್ಸ್ಟ್ 10 ಇಯರ್ಸ್ಗೆ ದುಡಿಯುತ್ತೆ, 20 ವರ್ಷ ದುಡಿಯುತ್ತೆ ಅಂತಂದರೆ ದಟ್ಸ್ ಎ ಗುಡ್ ಬಿಸ್ನೆಸ್. ಸೊ ಕೆಲವರೆಲ್ಲ 1 ಇಯರಲ್ಲಿ ಬ್ರೇಕ್ ಇವನ್ ಆಗ್ಬೋದು ಅಂತ ಹೇಳಿದ್ರು, ಕೆಲವು 2 ಇಯರ್ಸು. ಸೊ ನಾನು ಓಕೆ 3 ಇಯರ್ಸಲ್ಲಾದರೂ ಏನು ಲಾಸ್ ಇಲ್ಲ, ಆ ಥರ ಮೈಂಡ್ ಸೆಟ್ ಇಟ್ಕೊಂಡು ಬಂದೆ. ಕ್ರಾಪು ಏನು ಕೊಡುತ್ತೆ ಅಂತ ಬೇರೆಯವರಿಂದ ಪಡ್ಕೊಂಡು ನಾಲೆಡ್ಜು, ಮತ್ತು ನಾನು ಫಾರ್ಮರ್ನ ವಿಸಿಟ್ ಮಾಡಿ ರೈತರುಗಳ್ನ ಅವರಿಂದ ಪಡೆದಿದ್ದ ನಾಲೆಡ್ಜ್ ಇತ್ತು. ಬಟ್ ನನಗೆ ಝೀರೋ ಎಕ್ಸ್ಪೀರಿಯನ್ಸ್ ಆನೆಸ್ಟ್ಲಿ. ನೀವು ನಮ್ಮ ಸುತ್ತಮುತ್ತ ಇರೋ ಲ್ಯಾಂಡ್ ಏನಿದೆ, ಬ್ಯಾಂಗ್ಳೂರು ಸರೌಂಡಿಂಗ್ ಇರ್ಬೋದು, ಕರ್ನಾಟಕದಲ್ಲಿರ್ಬೋದು, ನಮ್ಮ ಇಂಡಿಯಾದ ಎಸ್ಪೆಷಲಿ ವೆರಿ ಫರ್ಟೈಲ್ ಲ್ಯಾಂಡ್. ಇದರಲ್ಲಿ ಚಿನ್ನ ಬೇಕಾದ್ರೂ ಬೆಳಿಬೋದು ಅಂತ ಆಗಿನ ಕಾಲದವರು ಹೇಳಿದ್ದಾರೆ, ಅದು ರಿಯಲಿ ಟ್ರೂ. ಸೊ 6 ಎಕರೆ ಪ್ಲಸ್ ಊರಿನಲ್ಲಿ ಒಂದು 3 ಎಕರೆ 9 ಎಕರೆ ಏನು ಸ್ಟಾರ್ಟ್ ಆಗಿದ್ದು, ಈಗ ಆಲ್ಮೋಸ್ಟ್ ಕ್ಲೋಸ್ ಟು 90 ಎಕರೆ ತನಕ ಹೋಗಿದೆ. ಸೊ ಹಾಗಾಗಿ ನಾನು ಏನು ಇನಿಷಿಯಲ್ ಸ್ಟಾರ್ಟ್ ಮಾಡಿದಾಗ ಪಾರ್ಟ್ ಟೈಮ್ ಫಾರ್ಮರ್ ಆಗಿದ್ದೆ, ಅದು ನನಗೆ ಸ್ವಲ್ಪ ದಿನದಲ್ಲೇ ರಿಯಲೈಸ್ ಆಯಿತು. ಸೊ ಇದು ನಾನು ಎರಡನ್ನೂ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಸೊ ಐ ಕ್ಯಾನ್ ಓನ್ಲಿ ಗಿವ್ ಜಸ್ಟಿಸ್ ಟು ಒನ್ ಪ್ಯಾಷನ್. ಇದು IT ಬ್ಯಾಲೆನ್ಸ್ ಮಾಡಿಕೊಂಡು ಇದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಆಗಲ್ಲ ಅಂತ ಅಂದ್ಬಿಟ್ಟು ದೆನ್ ಐ ಕ್ವಿಟ್ ಇನ್ 2023, ಬಿಕಮ್ ಎ ಫುಲ್ ಟೈಮ್ ಫಾರ್ಮರ್. ಆವಾಗಿಂದ ನನಗೆ ಗ್ರೋತ್ ಇನ್ನೂ ಚೆನ್ನಾಗಾಯಿತು. ಸೊ ನಾನೇನು IT ಅರ್ನ್ ಮಾಡ್ತಿದ್ದೆ, ಸೊ ಐ ಆಮ್ ಸಿಟ್ಟಿಂಗ್ ಹಿಯರ್ ಆ್ಯಂಡ್ ಟೆಲಿಂಗ್ ಯು ಆನೆಸ್ಟ್ಲಿ. ಸೊ ಅದಕ್ಕಿಂತ 3 times 4 times ನಾನು ಅರ್ನ್ ಮಾಡ್ತಾಯಿದ್ದೀನಿ, ಇಲ್ಲ ಅಂತ ಇಲ್ಲ. ನಿಮಗೆ ಇಲ್ಲಿರೋ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಮಾಡ್ಕೊತೀರಾ, ಮತ್ತು ಮಂತ್ಲಿ ಇನ್ಕಮ್ ಬರ್ತಾ ಇಲ್ಲ, ಸ್ಯಾಲ್ರಿ ಓಲ್ಡ್ ಪರ್ಸನ್ ಇರ್ತೀರಾ ನಿಮ್ಮ ಮುಂಚೆ. ಆಸ್ ಎ ಫುಲ್ ಟೈಮ್ ಫಾರ್ಮರ್ ಇಲ್ಲಿ ಬಂದಾಗ ಇದು ಮಾಡಿದಾಗ ತುಂಬ ಸ್ಟ್ರೆಸ್ ಆಗ್ತದೆ. ಡೆಫಿನೆಟ್ಲಿ ಆ ರಿಸ್ಕ್ ತೊಗೋಬೇಕಾಗತ್ತೆ ಇಫ್ ಯು ರಿಯಲಿ ವಾಂಟ್ ಟು ಅಚೀವ್ ಸಮಥಿಂಗ್. ತುಂಬ ವರ್ಷದಿಂದ ಎವ್ರಿ ಮಂತ್ ಸ್ಯಾಲ್ರಿ ನೋಡಿಬಿಟ್ಟು ಅಕೌಂಟಲ್ಲಿ ಆಲ್ ಆಫ್ ಎ ಸಡನ್ ಇಟ್ ವಿಲ್ ಸ್ಟಾಪ್. ಆಮೇಲೆ ಅದು ಸ್ಟಾಪ್ ಆಗೋದಿರಲಿ, ಸೇವಿಂಗಿಂದ ಹೋಗೋಕ್ಕೂ ಶುರು ಆಗೋಗುತ್ತೆ. ಎಟ್ ಸಮ್ ಪಾಯಿಂಟ್ ಝೀರೋನೂ ಆಗೋಗುತ್ತೆ, ಇರೋದು ಇಲ್ಲ. ಅದಕ್ಕೆ ಹೆದರ್ಕೊಂಡಿದ್ರೆ ಯು ಕಾಂಟ್ ಡೂ ಎನಿಥಿಂಗ್. ಸೊ ಏನು ಮಾಡಬೇಕು ಅಂದ್ರೆ, ಒಂದು ಅಚೀವ್ಮೆಂಟ್ ಮಾಡಬೇಕು ಅಂದರೆ ಯು ವಿಲ್ ಹ್ಯಾವ್ ಟು ಟೇಕ್ ಕ್ಯಾಲ್ಕುಲೇಟೆಡ್ ರಿಸ್ಕ್. ನಾಟ್ ಜಸ್ಟ್ ಮನಿ ಒಂದೇ ನೋಡಬೇಕು ಅಂತಲ್ಲ, ಮದರ್ ಅರ್ತ್ ಎಮೋಷ್ನಲಿ ವಿ ಕನೆಕ್ಟ್ ಸೋ ಮಚ್ ವಿತ್ ಇಟ್. ಹೇಗಾಗೋಗಿದೆ ಅಂದರೆ ಮಕ್ಳಿಗೂ ಇಲ್ಲಿ ಕರ್ಕೊಂಬರ್ತಾ ಇರ್ತೀವಿ, ಅವರು ಕನೆಕ್ಟ್ ಆಗ್ತಾರೆ. ಫ್ಲವರ್ಸ್ನ ಮನೆಗೆ ತಂದಾಗೆಲ್ಲ ಫ್ರೆಂಡ್ಸು ಕೊಡೋದಾಗಲಿ, ಬೇರೆಯವ್ರಿಗೆ ಕೊಡೋದಾಗಲಿ, ದೇ ಎಂಜಾಯ್ ಇಟ್. ಡೇ ಟು ಡೇ ಲೈಫಲ್ಲಿ ಬೆಳಿಗ್ಗೆ ಎದ್ದು ಲ್ಯಾಪ್ಟಾಪ್ ಮುಂದೆ ಕುತ್ಕೊಂಡು ಆ ಲೈಫ್ ಸ್ಟೈಲ್ ಇದ್ದವನಿಗೆ ಈ ಒಂದು ಫಾರ್ಮ್ ಲ್ಯಾಂಡಲ್ಲಿ ಬೆಳಿಗ್ಗೆ ಎದ್ದು ಇಲ್ಲಿ ಬಂದು ಗಿಡಗಳ ಜೊತೆ ಮಾತಾಡೋದೇ ಒಂದು ಚಂದ. ಸೊ ನಿಮಗೆ ಆ ಕ್ರಾಪ್ ಒಳ್ಳೆ ಈಲ್ಡ್ ಕೊಡ್ತಾಯಿದ್ರೆ ಅಲ್ಲಿ ಸಿಗೋವಂಥ ಒಂದು ಖುಷಿ ಇದೆಯಲ್ಲ, ಸೊ ಯು ಕ್ಯಾನಾಟ್ ಕಂಪೇರ್. ಈಗ ನನಗೆ ಸಕ್ಸಸ್ ಅಂತ ಇಟ್ಸ್ ನಾಟ್ ಓನ್ಲಿ ಮೈ ಸಕ್ಸಸ್. ಸೊ ಇದರಲ್ಲಿ ತುಂಬ ಜನ ಇದ್ದಾರೆ, ನನ್ನ ವೈಫು, ನನ್ನ ತಮ್ಮ, ಮೇನ್ ಪಿಲ್ಲರ್ಸ್.
ಅವ್ರ ಜೊತೆಗೆ ಇಲ್ಲಿರೋ ಈಚ್ ಆ್ಯಂಡ್ ಎವ್ರಿ ಸ್ಟಾಫ್. ಸೊ ಇವರು ನಮಗೆ ನಮ್ಮ ಐಡಿಯಾಸ್ ಮೇಲೆ, ನಮ್ಮ ಒಂದು ಪ್ಯಾಷನ್ ಮೇಲೆ ಅವ್ರು ವರ್ಕ್ ಮಾಡಲಿಲ್ಲ ಅಂತಂದರೆ, ಸೊ ಈ ಸಕ್ಸಸ್ ನಾನು ಏನು ಎಕನಾಮಿಕ್ಸು ಎಲ್ಲ ಹೇಳಿದೆ, ದಟ್ ವಿಲ್ ಗೋ ಫಾರ್ ಎ ಟಾಸ್. ಸೊ ಅದು ಯಾವುದೂ ರಿಯಾಲಿಟಿಗೆ ಬರಲ್ಲ. ಸೊ ಹಾಗಾಗಿ ನೀವು ಇಲ್ಲಿ ಯಾರು ಆನ್ ಗ್ರೌಂಡ್ ವರ್ಕ್ ಮಾಡ್ತಿರ್ತಾರೆ ಅದ್ರ ಮೇಲೆ ನಮ್ಮ ಸಕ್ಸಸ್ ನಿಂತಿರುತ್ತೆ.